ನಾನು ಕೂಡ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ನಾನು ಯೂನಿವರ್ಸಿಟಿಗೆ ಹೇಳಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೇಳಿ, ನಮ್ಮ ಇವರು ಚಲುವರಾಯಸ್ವಾಮಿ ಅವ್ರಿಗೆ ಹೇಳಿ ಒಂದು ಕರಿಕ್ಯುಲಮ್ ಮಾಡಿದ್ದೀನಿ. ಈ ಮಕ್ಕಳೆಲ್ಲ ಕೂಡ ಬೆಂಗಳೂರು ನಗರದವ್ರು ಹೋಗಿ ಹಳ್ಳಿಲಿ ಒಂದು 3 ದಿನ ಇದ್ದು ರೈತನ ಬದುಕು ಯಾವ ರೀತಿ ಇರ್ತದೆ ಅನ್ನೋದು ಕೂಡ ಗೊತ್ತಾಗಬೇಕು. ನಮ್ಮ ಹಳ್ಳಿಗಿರೋ ಮಕ್ಕಳಿಗೆಲ್ಲ ಗೊತ್ತಿದೆ, ಬಟ್ ಇಲ್ಲಿ ಇರುವಂತ ಟೌನ್ ಅಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಹಳ್ಳಿಲಿ ನಾನು ದೊಡ್ಡ ಆಗಿದ್ರು ಕೂಡ ಅಲ್ಲೋಗಿ ಎಲ್ಲ ಒಂದಿನ ಹೋಗ್ತಾರೆ, ಎಲ್ಲ ಇರ್ತಾರೆ, ವಾಪಸ್ ಬರ್ತಾರೆ. ಬಟ್ ಆ ಲೈಫ್ ಏನಿದೆ, ಎಷ್ಟು ಶ್ರಮ ಇದೆ ಆ ರೈತ ಅನ್ನೋದು ಗೊತ್ತಿಲ್ಲ ಪಾಪ. ಅಷ್ಟು ನಾವು ಆ ಜನರಿಗೆ ತಿಳುವಳಿಕೆ ಕೊಡುವಂತ ಒಂದು ವಿಚಾರ ಆಗ್ಬೇಕು ಅಂತ ಕೇಳಿ ಅದು ಕೂಡ ಯೋಚನೆ ಮಾಡ್ತೀವಿ. ಸೊ ಹಂಗೆ ನಾವು ಮುಂದಕ್ಕೆ 25 ವರ್ಷಕ್ಕೆ ನೀವು ಹೇಳ್ತಿರಲ್ಲ, ನೀವು ಏನ್ ಬೇಕಾದ್ರೂ ಟೀಕೆ ಮಾಡಿ, ತಪ್ಪಿರತ್ ಕಂಡಿಡ್ರಿ, ಬಟ್ ಲೆಟ್ ಅಸ್ ಪ್ಲಾನ್ ವಾಟ್ ವಿ ನೀಡ್ ಫಾರ್ ದ ನೆಕ್ಸ್ಟ್ 25-40 ಇಯರ್ಸ್. ನಮ್ಮ ವಿಷನ್ ನಾವು ಆಲೋಚನೆ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ತಮ್ಗೆ ಹೇಳೋದು, ತಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ಜನರ ನಿರೀಕ್ಷೆಗೆ ಏನ್ ನಾವು ಬಂದಿದ್ದೀವಿ, ಏನ್ ಆಲೋಚನೆಯಿಂದ ನಮ್ಮ ಜನರು ಕಳಿಸ್ತಾರೆ, ನಾವೆಲ್ಲರೂ ಕೂಡ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ಗೆ ಬಂದಿದ್ದೀವಿ. ಈಗ ನಾನು ಅದಕ್ಕೋಸ್ಕರ ನೀವು ಐ ಕಂಗ್ರಾಚುಲೇಟ್ ಯು, ಸಕಾಲ ಅಂತ ಒಂದು ಮಾಡಿದ್ರಿ. ಇಟ್ ಇಸ್ ಯುವರ್ ಬ್ರೈನ್ ಶೇಡ್, ಆಮ್ ಐ ರೈಟ್? ಐ ಫುಲ್ಲಿ ಕಂಗ್ರಾಚುಲೇಟ್ ಯು. ದಟ್ ಈಸ್ ದ ಗುಡ್ ಡಿಸಿಷನ್ ಯು ಹ್ಯಾವ್ ಟೇಕನ್. ಅದಕ್ಕೆ ಇನ್ನೂ ಒಂದು ಸ್ವರೂಪ ಹೆಚ್ಚಿಸಿ ನಾನು ಈಗ ಒಂದು ಪ್ರಜಾಸೇವೆ ಇಲಾಖೆ ಅಂತ ಮಾಡಿದ್ದೀವಿ. ಐ ವಾಂಟ್ ಆಲ್ ಮೈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಟು ಗೋ ಟು ಎವ್ರಿ ತಾಲೂಕ್ ಒನ್ಸ್ ಇನ್ 15 days ಹೋಗಿ ಪ್ರಜಾಸೇವೆ ಮಾಡಿ ಜನರ ಅಹವಾಲನ್ನ ಸ್ವೀಕಾರ ಮಾಡಬೇಕು. ಗವರ್ಮೆಂಟ್ ವಿಲ್ ಸ್ಪೆಂಡ್ ಮನಿ ಆನ್ ಇಟ್. ACS ಲೆವೆಲ್ ಆಫೀಸರ್ಸ್ ನ ಅದಕ್ಕೆ ಇಟ್ಟಿದ್ದೀನಿ ನಾನು. ನನ್ನಿಂದನೇ ಅದನ್ನ ಡ್ರೈವ್ ಮಾಡ್ತೀನಿ. ಪಬ್ಲಿಕ್ ಯಾರು ವಿಧಾನಸೌಧಕ್ಕೆ ಬರಕ್ ಆಗಲ್ಲ, ಎಲ್ಲರೂ ಚೀಫ್ ಮಿನಿಸ್ಟರ್ ಭೇಟಿ ಮಾಡಕ್ಕಾಗಲ್ಲ, ಬೇಕಾದ ಸಮಸ್ಯೆ ಇದೆ. ಆಮೇಲೆ ಬರೋನು ಕೂಡ ಅವನೇನೋ ಅವನಿಗೂ ಪ್ರಾಬ್ಲಮ್ ಇರ್ತದೆ, ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇರ್ತದೆ, ಮತ್ತೊಂದು ಪ್ರಾಬ್ಲಮ್ ಇರ್ತದೆ, ಇವೆಲ್ಲ ಇರ್ತದೆ. ಅದಕ್ಕೆ ಆ ಪ್ರಜಾಸೇವೆ ಇಲಾಖೆನ ಒಂದು ಹೊಸದಾಗಿ ತಯಾರು ಮಾಡಿ ಪಂಚಾಯತಿ ಲೆವೆಲ್ ಅಲ್ಲಿ, ಬೇರೆ ಲೆವೆಲ್ ಅಲ್ಲಿ, ಜಿಲ್ಲಾ ಪಂಚಾಯತಿ ಲೆವೆಲ್ ಅಲ್ಲಿ ಶಾಸಕರುಗಳು ಹೋಗಿ ಅಹವಾಲುಗಳನ್ನ ತೆಗೆದುಕೊಂಡು ಆದಷ್ಟು ಬಗೆಹರಿಸಲಿಕ್ಕೆ, ಎಲ್ಲ ಬಗೆಹರಿಸಲಿಕ್ಕೂ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಬಟ್ ಸ್ಟಿಲ್ ಅವನಿಗೆ ಒಬ್ಬ ಮಂತ್ರಿನ ಭೇಟಿ ಮಾಡಿದೆ, ಶಾಸಕನ ಭೇಟಿ ಮಾಡಿದ್ದೀನಿ ಅಂತ ಒಂದು ಆತ್ಮಕ್ಕೆ ಸಮಾಧಾನ ಇತ್ತು. ಎಷ್ಟೋ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದಕ್ಕೆ ಅವನ ನಿರೀಕ್ಷೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಹಂಗೆ ಇವತ್ತು ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಕಾನ್ಸ್ಟಿಟ್ಯೂಷನ್ ಇಸ್ ಗುಡ್ ದಟ್ ಪೀಪಲ್ ಹೂ ಇಂಪ್ಲಿಮೆಂಟ್ ಇಟ್. ಆಗ ಮಾತ್ರ ಅದಕ್ಕೆ ಒಂದು ಗೌರವ. ನಾವು ಕೂಡ ಒಂದು ಸಂವಿಧಾನ ಉಳಿಸ್ಕೊಳ್ಳೇಬೇಕಲ್ಲ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಬೇಕಾದಷ್ಟು ವಿಚಾರ ಇದೆ, ಬೇರೆ ಸಂದರ್ಭದಲ್ಲಿ ಉತ್ತರ ಕೊಡುವಾಗ ನಾನು ಮಾತಾಡ್ತೀನಿ. ಇವತ್ತು ನನಗೆ ಲಾಸ್ಟ್ ಟೈಮ್ ನಾನು ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದಾಗ ನೀವು ಯಾರು ಇರಕ್ಕಾಗಲಿಲ್ಲ. ಐ ವಾಂಟೆಡ್ ಟು ಮೇಕ್ ಇಟ್ ಕ್ಲಿಯರ್, ನನ್ನ ಮನಸ್ಸಿನಲ್ಲಿ ಈ ಕುರ್ಚಿಯಿಂದ ಯಾರಿಗೂ ತೊಂದರೆ ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ಐ ಬಿಲೀವ್ ಇನ್ ಒನ್ ಥಿಂಗ್, ಪವರ್ ಕಮ್ ಫಾರ್ 2 things. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಎರಡೂ ಇದೆ. ನಾನು ಯಾರಿಗೂ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ, ಎನಿಮಿ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಏನಾದ್ರು ಇದ್ರೆ ನನ್ನ ಕೈಲಾದಂತ ಸಹಾಯ ಮಾಡಲಿಕ್ಕೆ ಈ ಅಧಿಕಾರ, ದೇವ್ರು ನನಗೆ ಏನ್ ಕೊಡಬೇಕು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ, ನನ್ನ ಕುಟುಂಬಕ್ಕೆ ಏನ್ ಶಕ್ತಿ ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಸೊ ಏನ್ ಸುನಿಲ್ ನನ್ ಕಂಡ್ರೆ ಯಾಕೆ ಇಷ್ಟು ಬಹಳ ಕೋಪಾಗಿದ್ದೇನೆ? ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ. ಚರ್ಚೆ ತಗೊಳ್ಳಲ್ಲ ನಾವು. ಸುನಿಲ್, ಪ್ಲೂಟೋ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಪ್ಲೂಟೋ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟರ್ಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿಗೆ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಇದ್ಯಾಕೋ ಇದು ಆಡಳಿತಕ್ಕೆ ಸೆಟ್ ಆಗ್ತಿಲ್ಲ. ಇದು ಈಗ ಆಯ್ತಪ್ಪ, ಆಗ್ಬಾರ್ದ? ಈಸ್ ಎ ಸೀನಿಯರ್ ಲೀಡರ್, ಇಬ್ರು ಜೊತೆಗೆ ಅಸೆಂಬ್ಲಿ ಬಂದವರು. ಲೆಟ್ ಇಟ್ ಬಿಕಮ್ ಒನ್ ಡೇ ವಾಟ್ ಇಸ್ ದೇರ್ ಇನ್ ಪರ್ಮನೆಂಟ್ ಆಗಿ ಇಲ್ಲಿ ಕೂತ್ಕೊಳಕ್ ಆಗ್ತದೆ ಅಲ್ಲ ಸರ್. ಭಾರಿ ದೊಡ್ಡ ಬದಲಾವಣೆ ಕಾಣ್ತಾ ಇದೀವಿ. ಶಿವಕುಮಾರ್, ಈಗಿನ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲಿನ ಶಿವಕುಮಾರ್ ಬೇರೆ. ಇದ್ರ ಟೆಕ್ನಿಕ್ ಹೆಂಗೆ ಇದು ಎಲ್ಲ? ಈ ಬದಲಾವಣೆಯ ಹಿಕ್ಮತ್ ಹೇಗೆ ಅಂತ ಹೇಳಿ ದಯವಿಟ್ಟು ನಮ್ಗೆಲ್ಲ ಹೇಳಿ, ಹೆಂಗಿದು ಅಂತ. ನರೇಂದ್ರ ಮೋದಿ ಅವರಿಗೆ ಭೇಟಿ ಆದ್ಮೇಲೆ ಆಗಿದೆ. ಈಗ ನೀವು ನಮಸ್ತೆ ಸದಾ ವತ್ಸಲ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಈಗ ನೀವು ನನಗೇನೋ ಮಾಡ್ತಾ ಇದ್ದೀರಾ, ಓಲಿ ಬೇಡ. ಬಟ್ ಒನ್ ಥಿಂಗ್, ನಾನು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋದು 135ಕ್ಕಲ್ಲ, 139ಕ್ಕಲ್ಲ. ಐ ಆಮ್ ಎ ಚೀಫ್ ಮಿನಿಸ್ಟರ್ ಫಾರ್ ಆಲ್ 224 + 75. ಆ ಕಾನ್ಫಿಡೆನ್ಸ್ ಇರಲಿ.
ಸರ್ ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್, ದಯಮಾಡಿ ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್. ಡೋಂಟ್ ವರಿ ಐ ಸೇ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ನೀವು ಕೆಲವು ದಾರಿ ಹೇಳ್ಕೊಟ್ಟಿರ್ತಾರಲ್ಲ, ನಿಮ್ ದಾರಿಯಲ್ಲಿ ನಾವು ನಡಿಬೇಕಲ್ಲ. ಬದಲಾವಣೆ ಅಂತ ತಾವ್ ಹೇಳಿದ್ರಲ್ಲ ಸರ್. ಕರೆಕ್ಟ್ ಸರ್. ಇಲ್ಲ, ಈಗ ತಮ್ಮಿಂದ ಬದಲಾವಣೆ ಬಯಸಿದ್ದೀವಿ, ಹಾಗಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಸರ್. ಖುಷಿ ಕೂಡ ಶ್ರದ್ಧೆ ಕೂಡ ಈಕ್ವಲ್ ಆಗಿ ನೋಡ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ when you are defeated, be large hearted when you are victorious. Definitely I'll be large hearted. Don't worry, I will take care of you. Sharing and caring are the secrets of living ಅಂತ. I will share and care. That is what I believe in it. So ಬೇರೆ ವಿಚಾರಗಳಿದೆ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಸೊ ಈಗ ಬೇಡ, ನನ್ನ ವಿಷನ್, ನನ್ನ ವಿಚಾರಧಾರೆಗಳೆಲ್ಲ ಮುಂದಿನ ದಿನದಲ್ಲಿ ನಾನು ಹಂಚ್ಕೊಳ್ತೇನೆ. ಸೊ ಐ ಥ್ಯಾಂಕ್ ಯು ಫಾರ್ ಎಲೆಕ್ಟಿಂಗ್ ಮೈ ಚೇರ್ಮನ್. ಇದು ಮತ್ತು ನಿಮ್ಮೆಲ್ಲರ ಸಹಕಾರನ ನಾನು ಬಹಳ ನಮ್ರತೆಯಿಂದ ಈ ರಾಜ್ಯಕ್ಕೋಸ್ಕರ ತಲೆಬಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊಳ್ತೇನೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಎಲೆಕ್ಷನ್ ಬಂದಾಗ ಪಾಲಿಟಿಕ್ಸ್ ಮಾಡೋಣ, ಮಿಕ್ಕಿದ ವಿಚಾರನ ಬೇರೆ ಮಾತಾಡ್ತೀನಿ.